ರಾಜ್ಯ ಕಾಂಗ್ರೆಸ್ನಲ್ಲಿ 2 ಕುರ್ಚಿಗಾಗಿ ಭಾರೀ ಕದನ ನಡೀತಾ ಇರುವಂತದ್ದು ನಿಮಗೆಲ್ಲ ಗೊತ್ತಿರುವಂತ ವಿಚಾರನೆ. ಇವತ್ತು ಕುರ್ಚಿ ಕದನಕ್ಕೆ ಮಲ್ಲಿಕಾರ್ಜುನ ಖರ್ಗೆ ಅವರೇ ಎಂಟ್ರಿ ಆಗಿ ಅತಿದೊಡ್ಡ ಸುಳಿವನ್ನ ನೀಡಿದ್ದಾರೆ. ಆದರೆ ನೇರವಾಗಿ ಕರ್ನಾಟಕದ ಬಗ್ಗೆ ಗುಟ್ಟನ್ನ ಬಿಟ್ಕೊಟ್ಟಿಲ್ಲ. ಸಚಿವರುಗಳು ದೆಹಲಿ ರೌಂಡ್ಸ್ ಆಗ್ತಾ ಇರೋ ಹೊತ್ತಲ್ಲೇ ಬದಲಾವಣೆ ಬಗ್ಗೆ ಖರ್ಗೆ ಆಡಿರುವಂತ ಮಾತು, ಬೇರೆ ಬೇರೆ ರಾಜ್ಯಗಳ ಉದಾಹರಣೆಯನ್ನ ಕೊಟ್ಟು ಅವರು ಆಡಿರುವಂತ ಮಾತು ಸಂಚಲನ ಸೃಷ್ಟಿಸಿದೆ. ಅದಕ್ಕೆ ತಕ್ಕ ಹಾಗೆ ಡಿ.ಕೆ. ಶಿವಕುಮಾರ್ ಅವರು ಮಾಡಿರುವಂತ ಟ್ವೀಟ್ ಕೂಡ ನಾನಾ ಅರ್ಥಗಳನ್ನ ಹುಟ್ಟಾಕ್ತಾ ಇದೆ. ಏನದು? ಬನ್ನಿ ಈ ರಿಪೋರ್ಟ್ ಅಲ್ಲಿ ನೋಡ್ಕೊಂಬೋಣ. ಕುರ್ಚಿ ಕಾಳಗ. ಕಾಂಗ್ರೆಸ್ ಮನೆಯಲ್ಲಿ ಕುರ್ಚಿ ಕಾಳಗಕ್ಕೆ ಅಂತ್ಯ ಹಾಡಲು ಹೈಕಮಾಂಡ್ ಬ್ರಹ್ಮಾಸ್ತ್ರ ರೆಡಿ ಮಾಡಿದೆ. ದಲಿತ ನಾಯಕರ ದೆಹಲಿ ದಂಡಯಾತ್ರೆ ಒಂದ್ ಕಡೆ ನಡೆಯುತ್ತಿದ್ರೆ, ಮತ್ತೊಂದ್ ಕಡೆ ಕೆಪಿಸಿಸಿ ಅಧ್ಯಕ್ಷ ಕುರ್ಚಿಯ ಬದಲಾವಣೆ ಸುಳಿವನ್ನ ಖುದ್ದು ಎಐಸಿಸಿ ಅಧ್ಯಕ್ಷರೇ ನೀಡಿದ್ದಾರೆ. ಇದು ಬರೀ ಸುಳಿವಲ್ಲ, ಬದಲಾಗಿ ಒಡಿಶಾದ ಉದಾಹರಣೆ ಕೊಟ್ಟು ಕುರ್ಚಿ ಬದಲಾವಣೆ ಪಕ್ಕ ಎಂದಿರೋ ಖರ್ಗೆ ಹಿಂದುಳಿದ ಅಸ್ತ್ರ ಹೂಡಿದ್ದಾರೆ. ಅಧ್ಯಕ್ಷರ ಬದಲಾವಣೆ ಸುಳಿವು ಕೊಟ್ಟ ಮಲ್ಲಿಕಾರ್ಜುನ ಖರ್ಗೆ. ಒಡಿಶಾದಲ್ಲಿ ಹಿಂದುಳಿದ ನಾಯಕನಿಗೆ ಅಧ್ಯಕ್ಷ ಪಟ್ಟ, ರಾಜ್ಯದಲ್ಲೂ ಆಗುತ್ತಾ ಬದಲಾವಣೆ? ರಾಜ್ಯ ಕಾಂಗ್ರೆಸ್ ಮನೆಯಲ್ಲಿ ಬೀಸುತ್ತಿರೋ ಬದಲಾವಣೆ ಬಿರುಗಾಳಿ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ನಿಂತಿದೆ. ಶೀಘ್ರದಲ್ಲೇ ಎಲ್ಲ ರಾಜ್ಯಗಳ ಅಧ್ಯಕ್ಷರ ಬದಲಾವಣೆ ಮಾಡ್ತೀವಿ ಅಂತ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಸುಳಿವು ನೀಡಿದ್ದಾರೆ. ಹೀಗೆ ಸುಳಿವು ನೀಡುವ ಸಂದರ್ಭದಲ್ಲಿ ಒಡಿಶಾದಲ್ಲಿ ಹಿಂದುಳಿದ ನಾಯಕನನ್ನ ಅಧ್ಯಕ್ಷರನ್ನಾಗಿ ಮಾಡಿದ್ದೇವೆ, 8 ದಿನದಲ್ಲಿ 5-6 ರಾಜ್ಯದಲ್ಲಿ ಬದಲಾವಣೆ ಮಾಡ್ತೀವಿ ಎಂದಿದ್ದಾರೆ. ಒರಿಸ್ಸಾ ಮಾಡಿದ್ದೀನಿ, ಬಂದಿದ್ದೀನಿ. ಬ್ಯಾಕ್ವರ್ಡ್ ಕ್ಲಾಸ್ ಒಬ್ಬರು ಅಧ್ಯಕ್ಷ ಮಾಡಿದ್ದೇವೆ, ಈಗ 3-4 ಮಾಡಿದ್ದೇವೆ. ಬಾಕಿ ಒಂದು ಆಗ್ತವೆ. ಮತ್ತು ಕೆಲವು ಕಡೆ ಆಫೀಸ್ ಬೇರರ್ಸ್ ಏನು ಮಾಡಿಲ್ಲ, ಆ ಆಫೀಸ್ ಬೇರರ್ಸು ಮಾಡ್ತೇವೆ. ಮತ್ತು ಬೇರೆ ಬೇರೆ ಸೆಲ್ಲು ಡಿಪಾರ್ಟ್ಮೆಂಟು ಯಾವ್ಯಾವ ಮಾಡಬೇಕು ಅದನ್ನು ಒಂದು 5-6-8 ದಿವಸದಲ್ಲಿ ಮಾಡಿ ಮುಗಿಸ್ತೇವೆ. ಒಡಿಶಾದಲ್ಲಿ ಹಿಂದುಳಿದ ನಾಯಕನಿಗೆ ಅಧ್ಯಕ್ಷ ಪಟ್ಟ ಸಿಕ್ಕಿದೆ. ಹೀಗಾಗಿ ರಾಜ್ಯದಲ್ಲೂ ಹಿಂದುಳಿದ ನಾಯಕನಿಗೆ SC/ST ಸಮುದಾಯಕ್ಕೆ ಅಧ್ಯಕ್ಷಗಿರಿ ಸಿಗುತ್ತಾ ಅನ್ನೋ ಕುತೂಹಲ ಗರಿಗೆದರಿದೆ. ಆದ್ರೆ ಕರ್ನಾಟಕದ ಬಗ್ಗೆ ಪ್ರಶ್ನೆ ಕೇಳಿದಾಗ ಸ್ಪೆಸಿಫಿಕ್ ಆಗಿ ಹೇಳಲು ಆಗಲ್ಲ ಅಂತ ಖರ್ಗೆ ಹೇಳಿದ್ದಾರೆ. ಸ್ಪೆಸಿಫಿಕ್ ಆಗಿ ಹೇಳಕ್ಕಾಗಲ್ಲ. ಬರೋದೇನಂದ್ರೆ ಅಲ್ಲಿ ಹೋದ ಕೂಡಲೇ ವ್ಯತ್ಯಾಸಗಳಾಗ್ತಾವೆ ನಿಮಗೆ. ಇದರಲ್ಲಿ ನಾವು ಯಾವ್ಯಾವ ಒಂದು ಆಗಿ ಮಾಡ್ತಾ ಇದ್ದೇವೆ. ಮತ್ತು ಇನ್ನೊಂದು 2-3 ದಿವಸದಲ್ಲಿ ಇನ್ನೊಂದು 2-3 ಸ್ಟೇಟ್ಗಳನ್ನು ಮಾಡ್ತೇವೆ. ಖರ್ಗೆ ಹೇಳಿಕೆ ಬಗ್ಗೆ ನನಗೆ ಗೊತ್ತಿಲ್ಲ ಎಂದ ಡಿ.ಕೆ. ಶಿವಕುಮಾರ್. ಖರ್ಗೆ ಹೇಳಿದ ಮೇಲೆ ಮುಗಿಯಿತು ಎಂದ ಸತೀಶ್ ಜಾರಕಿಹೊಳಿ. ಕೆಪಿಸಿಸಿ ಅಧ್ಯಕ್ಷ ಹುದ್ದೆ ಮೇಲೆ ಕಣ್ಣಿಟ್ಟಿರೋ ಸಚಿವ ಸತೀಶ್ ಜಾರಕಿಹೊಳಿ ಈಗಾಗಲೇ ದೆಹಲಿಗೆ ಹೋಗಿ ಬಂದಿದ್ದಾರೆ. ಆದ್ರೆ ದೆಹಲಿಯಲ್ಲಿ ಏನ್ ಚರ್ಚೆ ಆಯ್ತು ಅನ್ನೋ ಗುಟ್ಟು ಬಿಟ್ಟು ಕೊಟ್ಟಿಲ್ಲ. ಆದ್ರೆ ಖರ್ಗೆ ನೀಡಿದ ಬದಲಾವಣೆ ಹೇಳಿಕೆ ಕುರಿತು ಪ್ರತಿಕ್ರಿಯಿಸಿದ ಸತೀಶ್, ಎಐಸಿಸಿ ಅಧ್ಯಕ್ಷರು ಹೇಳಿದ ಮೇಲೆ ಮುಗಿಯಿತು ಎಂದಿದ್ದಾರೆ. ಆದ್ರೆ ನನಗೆ ಗೊತ್ತಿಲ್ಲ ಅಂತ DCM ಡಿ.ಕೆ. ಹೇಳಿದ್ದಾರೆ. ಬದಲಾವಣೆ ಮಾಡೋರು ಅಧ್ಯಕ್ಷರು, ಈಗ ಅವ್ರು ಹೇಳಿದ ಮ್ಯಾಗೆ ಇರ್ಬೋದು. ನಮ್ದೇನಿದೆ ಅದ್ರ ಪಾತ್ರ? ಮೊದಲು ಹೇಳ್ತಾ ಇದೀವಿ, ನಮ್ಗೆ ಏನೇನು ಅಧಿಕಾರ ಇಲ್ಲ ಅಂತ. ಅವ್ರು ಹೇಳ್ಯಾರ, ನೀವು ಅವ್ರನ್ನ ಕೇಳೋದು ಬಿಟ್ಟರು ಮತ್ತು ಅವ್ರು ಹೇಳಿದಾರೆ ಅದ್ರ ಬಗ್ಗೆ. ನನಗೆ ಗೊತ್ತಿಲ್ಲಪ್ಪ. ರಾಜಣ್ಣ ಡಿ.ಕೆ. ಶಿವಕುಮಾರ್ ಮಧ್ಯೆ ದೊಡ್ಡವರು ಮತ್ತು ಕುಬೇರ ಕದನ. ಇನ್ನು ರಾಜಣ್ಣ ದೆಹಲಿಗೆ ಹೋಗಿರೋ ಬಗ್ಗೆ ಪ್ರತಿಕ್ರಿಯಿಸಿದ DCM ಡಿ.ಕೆ. ಶಿವಕುಮಾರ್, ಅವರು ದೊಡ್ಡವರು, ನಾನೇನು ಕಾಮೆಂಟ್ ಮಾಡಲಿ ಎಂದಿದ್ದಾರೆ. ಇದಕ್ಕೆ ತಿರುಗೇಟು ಎಂಬಂತೆ ಮಾತನಾಡಿರೋ ರಾಜಣ್ಣ, ಕುಬೇರರ ಬಗ್ಗೆ ನಾನು ಪ್ರತಿಕ್ರಿಯೆ ನೀಡಲ್ಲ ಎಂದಿದ್ದಾರೆ. ಸರ್, ಈಗ ರಾಜಣ್ಣ ಅವರು ಡೆಲ್ಲಿಗೆ ಹೋಗಿದ್ದಾರೆ, ಅಧ್ಯಕ್ಷ ಬದಲಾವಣೆ ವಿಚಾರ ಚರ್ಚೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳೋದು. ದೊಡ್ಡವ್ರ ಬಗ್ಗೆ ನಾನು ಮಾತಾಡೋದು ಬೇಡ. ಅವೆಲ್ಲ ನಮ್ಮ ಸೀನಿಯರ್ ಲೀಡರ್ಸು, ನಾವೆಲ್ಲ ಇನ್ನು ಕಾರ್ಯಕರ್ತರು. ಕುಮಾರ್ ಅವರು ಹೇಳಿದ್ದಾರೆ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಚರ್ಚೆಗೆ ಬಂದಿದ್ದೀರಿ ಅನ್ನುವಂತ ವಿಷಯಕ್ಕೆ. ಅವೆಲ್ಲ ಸುಳ್ಳು. ಅವೆಲ್ಲ ದೊಡ್ಡ ನಾಯಕರು, ನಾವು ದೊಡ್ಡ ನಾಯಕರು ಸಣ್ಣ ನಾಯಕರು ಬೇರೆ. ನಾವು ಕುಬೇರರ ಮಾತ್ರಿಗೆ ಯಾವುದು ಪ್ರತಿಕ್ರಿಯೆ ಕೊಡಕ್ ಹೋಗೋದಿಲ್ಲ. ತಂತ್ರ ಬದಲಿಸಿ ವರಿಷ್ಠರ ಮುಂದೆ ದಲಿತ ಸಚಿವರ ದಾಳ. ಅಧ್ಯಕ್ಷರ ಬದಲಾವಣೆ ಸುಳಿವು ಕೊಟ್ಟಿದ್ದಾರೆ. ಈಗಾಗಲೇ ಪ್ರಮುಖ ಹುದ್ದೆ ಮೇಲೆ ಕಣ್ಣಿಟ್ಟಿರುವ ದಲಿತ ನಾಯಕರು ಹುದ್ದೆಗಾಗಿ ಕಾರ್ಯತಂತ್ರ ಬದಲಿಸಿದ್ದಾರೆ.
ಗುಂಪು ಕಟ್ಟಿಕೊಂಡು ದೆಹಲಿಗೆ ಹೋಗುವ ಬದಲು ಪ್ರತ್ಯೇಕ ಭೇಟಿಯ ಕಾರ್ಯತಂತ್ರ ರೂಪಿಸಿದ್ದಾರೆ. ಮೊದಲು ಸತೀಶ್ ಜಾರಕಿಹೊಳಿ 2 ದಿನ ದೆಹಲಿಯಲ್ಲಿ ಠಿಕಾಣಿ ಹೂಡಿದ್ರು. ಹೈಕಮಾಂಡ್ ನಾಯಕರ ಜೊತೆ ಮಾತುಕತೆ ನಡೆಸಿದ್ರು. ಸತೀಶ್ ಜಾರಕಿಹೊಳಿ ದೆಹಲಿ ಬಿಡ್ತಾ ಇದ್ದಂತೆ ರಾಜಣ್ಣ ಎಂಟ್ರಿ ಕೊಟ್ಟಿದ್ದಾರೆ. ವೇಣುಗೋಪಾಲ್ರನ್ನ ಭೇಟಿಯಾಗಿದ್ದಾರೆ. ಮುಂದಿನ ವಾರ ಡಾಕ್ಟರ್ ಪರಮೇಶ್ವರ್ ದೆಹಲಿಗೆ ಭೇಟಿ ನೀಡೋ ಸಾಧ್ಯತೆ ಇದೆ. ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ. ಈ ಬೆಳವಣಿಗೆ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ಮಾಡಿರೋ ಟ್ವೀಟ್ ತೀವ್ರ ಚರ್ಚೆಗೆ ಗ್ರಾಸವಾಗಿದೆ. ಟಿ ನರಸೀಪುರದ ತ್ರಿವೇಣಿ ಸಂಗಮದಲ್ಲಿ ಪುಣ್ಯ ಸ್ನಾನ ಮಾಡಿದ ವಿಡಿಯೋ ಪೋಸ್ಟ್ ಮಾಡಿರೋ ಡಿಕೆ ಪ್ರಯತ್ನ ವಿಫಲವಾಗಬಹುದು, ಆದರೆ ಪ್ರಾರ್ಥನೆಗೆ ಗೆಲುವು ನಿಶ್ಚಿತ ಅಂತ ಬರೆದುಕೊಂಡಿದ್ದಾರೆ. ಅದೇನೇ ಇರಲಿ, ಅಧ್ಯಕ್ಷರ ಬದಲಾವಣೆ ಪಕ್ಕ ಆದ್ರೆ ಯಾರಿಗೆ ಚಾನ್ಸ್ ಸಿಗುತ್ತೆ ಅನ್ನೋ ಚರ್ಚೆ ಶುರುವಾಗಿದೆ. 5-6 ರಾಜ್ಯಗಳ ಲಿಸ್ಟ್ನಲ್ಲಿ ಕರ್ನಾಟಕವು ಇದೆಯಾ ಅನ್ನೋದು ಇನ್ನು 7-8 ದಿನದಲ್ಲೇ ಗೊತ್ತಾಗಲಿದೆ. ಬ್ಯೂರೋ ರಿಪೋರ್ಟ್, TV9.